ಐತಿಹಾಸಿಕ ಮಹಾಕುಂಭಮೇಳ ಅದ್ಧೂರಿಯಾಗಿ ಚಾಲನೆ ಪಡೆದಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ 144 ವರ್ಷಗಳ ನಂತರ ಅಪರೂಪದ ಕುಂಭಮೇಳ ನಡೀತಾ ಇದೆ. ಮುಂಜಾನೆ 4 ಗಂಟೆಯಿಂದಲೇ ಪವಿತ್ರ ಶಾಹಿ ಸ್ನಾನ ಆರಂಭ ಆಗಿದೆ. ಮೊದಲು ಅಘೋರಿಗಳು, ನಾಗಾಸಾಧುಗಳಿಗೆ ಶಾಹಿ ಸ್ನಾನ ಆಯಿತು. ಇದಾದ ಬಳಿಕ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ರು. ಕಣ್ಣು ಹಾಯಿಸಿದಷ್ಟು ದೂರ ಭಕ್ತ ಮಹಾಸಾಗರ, ಮೊಳಗಿದ ಮಂತ್ರಘೋಷ, ನಾಗಸಾಧುಗಳ ಸಮಾಗಮ. ತ್ರಿವೇಣಿ ಸಂಗಮದಲ್ಲಿ ಮಿಂದೇಳ್ತಿರೋ ಭಕ್ತರು, ಝಗಮಗಿಸ್ತಿರೋ ಉತ್ತರ ಪ್ರದೇಶದ ಪ್ರಯಾಗ್ರಾಜ್. ದೇಶದ ಅತಿದೊಡ್ಡ ಧಾರ್ಮಿಕ ಉತ್ಸವಕ್ಕೆ ಅದ್ಧೂರಿ ಚಾಲನೆ. 144 ವರ್ಷಗಳ ಬಳಿಕ ಮಹಾಕುಂಭಮೇಳದಲ್ಲಿ ಪವಿತ್ರ ಸ್ನಾನ. ಸಂಗಮದಲ್ಲಿ ಮಿಂದೆದ್ದ ಭಕ್ತ ಸಾಗರ, ಮೊಳಗಿದ ಮಂತ್ರಘೋಷ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಐತಿಹಾಸಿಕ ಮಹಾಕುಂಭಮೇಳಕ್ಕೆ ಚಾಲನೆ ಸಿಕ್ಕಿದೆ. ಅಪರೂಪದ ಕುಂಭಮೇಳವಾಗಿದ್ದು ಬರೋಬ್ಬರಿ 144 ವರ್ಷಗಳ ನಂತರ ನಡೀತಿದೆ. ಈಗಾಗಲೇ ಲಕ್ಷಾಂತರ ಭಕ್ತರು ಪ್ರಯಾಗ್ರಾಜ್ಗೆ ಆಗಮಿಸಿದ್ದಾರೆ. ಮುಂಜಾನೆ 4 ಗಂಟೆಯಿಂದಲೇ ಪವಿತ್ರ ಶಾಹಿ ಸ್ನಾನ ಆರಂಭವಾಗಿದೆ. ಮೊದಲು ಅಘೋರಿಗಳು, ಸಾಧು ಸಂತರು, ನಾಗಸಾಧುಗಳು ಶಾಹಿ ಸ್ನಾನ ಮಾಡಿದ್ರು. ಇದಾದ ಬಳಿಕ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ರು. ಇಂದಿನಿಂದ ಫೆಬ್ರವರಿ 26ರ ಮಹಾಶಿವರಾತ್ರಿವರೆಗೂ ನಡೆಯಲಿರುವ ಮಹಾಕುಂಭಮೇಳ ಸುಮಾರು 45 ದಿನಗಳ ಕಾಲ ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮದಲ್ಲಿ ನಡೆಯಲಿದೆ. ನಮ್ಮ TV9 ತಂಡ ಪ್ರಯಾಗ್ರಾಜ್ನಿಂದ ಪ್ರತ್ಯಕ್ಷ ವರದಿ ನೀಡಲಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಲಕ್ಷಾಂತರ ಮಂದಿ ಭಕ್ತರು, ನಾಗಸಾಧುಗಳು, ಅಘೋರಿಗಳು ಈ ಒಂದು ಪ್ರಯಾಗ್ರಾಜ್ ಅಂತ ಬರ್ತಾ ಇದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಮಿಂದೇಳಕ್ಕೆ ಲಕ್ಷಾಂತರ ಮಂದಿ ಭಕ್ತರು ಬರ್ತಾ ಇರುವಂತದ್ದು. ಗಂಗಾ, ಯಮುನಾ ಅದೃಶ್ಯ ಸರಸ್ವತಿ ಸನ್ನಿಹ ಆಗಿರುವಂತಹ ಆ ಒಂದು ತ್ರಿವೇಣಿ ಸಂಗಮದ ಸನ್ನಿಹಿತಲ್ಲಿದ್ದೇನೆ. ಈಗಾಗಲೇ 13 ಅಖಾಡಗಳು ಸಿದ್ಧವಾಗಿದ್ದಾವೆ. 13 ಅಖಾಡಗಳಲ್ಲಿ ಈಗಾಗಲೇ ನಾಗಸಾಧುಗಳು, ಅಘೋರಿಗಳು ಶಾಹಿ ಸ್ನಾನವನ್ನ ಮಾಡ್ತಾರೆ. ಬೆಳಗ್ಗೆ ಮುಂಜಾನೆ 7 ಗಂಟೆಗೆ ಈ ಒಂದು ಮಹಾ ಹಬ್ಬ ತೆರೆದುಕೊಳ್ಳುತ್ತೆ. ಇದಕ್ಕೆ ಸಾಕಷ್ಟು ತಯಾರಿನ ಉತ್ತರ ಪ್ರದೇಶ ಸರ್ಕಾರ ಮಾಡಿರುವಂಥದ್ದು. ಯಾಕಂದ್ರೆ ಈ ಬಾರಿ ಪೂರ್ಣ ಅಂದ್ರೆ ಮಹಾಪೂರ್ಣ ಕುಂಭಮೇಳ ನಡೀತಾ ಇರುವಂಥದ್ದು 144 ವರ್ಷಗಳ ನಂತರ. ಗಂಗಾ, ಯಮುನಾ ಮತ್ತು ಪೌರಾಣಿಕ ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋದ್ರಿಂದ ಪಾಪಗಳು ಕಳೆದು ಮೋಕ್ಷ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಇಂದು ಪೌಷ ಪೂರ್ಣಿಮಾ ಸ್ನಾನ ಮಾಡಲಿದ್ದಾರೆ. ಬಳಿಕ ನಾಡಿದ್ದು ಅಂದ್ರೆ ಜನವರಿ 15ರ ಮಕರ ಸಂಕ್ರಾಂತಿ ಸ್ನಾನ ಮಾಡ್ತಾರೆ. ಮುಂದೆ ಜನವರಿ 29ಕ್ಕೆ ಮೌನಿ ಅಮಾವಾಸ್ಯೆ ಸ್ನಾನ ಮಾಡಲಿದ್ದಾರೆ. ಇನ್ನು ಫೆಬ್ರವರಿ 3ರಂದು ವಸಂತ ಪಂಚಮಿ ಸ್ನಾನ ಮಾಡಲಿದ್ದಾರೆ. ಫೆಬ್ರವರಿ 12ಕ್ಕೆ ಮಾಘಿ ಪೂರ್ಣಿಮಾ ಸ್ನಾನ ನಡೆಯುತ್ತೆ. ಹಾಗೆ ಕೊನೆಯದಾಗಿ ಫೆಬ್ರವರಿ 26ರಂದು ಮಹಾಶಿವರಾತ್ರಿ ಸ್ನಾನ ಮಾಡಬಹುದು. ಬೇರೆ ಬೇರೆ ರಾಜ್ಯಗಳಿಂದ ಬಂದು ಈ ಒಂದು ಮಹಾ ಕುಂಭಮೇಳ ನೋಡಕ್ಕೆ ಕಾತರದಿಂದ ಎದುರು ನೋಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್, TV9 ಪ್ರಯಾಗ್ರಾಜ್.